ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಸಿಬಿಐ ತನಿಖೆಗೆ ಅರ್ಜಿಯನ್ನು ಈಗಾಗಲೇ ಹಾಕಲಾಗಿದೆ ಹೈಕೋರ್ಟ್ನಲ್ಲಿ. ಇವತ್ತು ಅದರ ವಿಚಾರಣೆ ಬರ್ತಾ ಇದೆ. ಇಂದು ಸ್ನೇಹಮಯಿ ಕೃಷ್ಣ ರಿಟ್ ಅರ್ಜಿ ವಿಚಾರಣೆಯನ್ನು ಮಾಡಲಾಗುತ್ತೆ. ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ವಿರುದ್ಧ ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಈಗಾಗಲೇ ಅರ್ಜಿಯನ್ನು ಹಾಕಿದ್ರು. ಲೋಕಾಯುಕ್ತ ಪೊಲೀಸ್ ಈಗಾಗಲೇ ವಿಚಾರಣೆ ಮಾಡ್ತಿದ್ದಾರೆ. ಆದರೆ ಸಿಬಿಐಗೆ ಈಗಾಗಲೇ ನೋಟಿಸನ್ನು ಕೂಡ ಇದೇ ವಿಚಾರದಲ್ಲಿ ನೀಡಲಾಗಿದೆ. ಲೋಕಾಯುಕ್ತ ಪೊಲೀಸರು ಮತ್ತು ಸಿಬಿಐ ಇಬ್ಬರಿಗೂ ಕೂಡ ನೋಟಿಸನ್ನು ನೀಡಲಾಗಿದೆ. ಅಂದರೆ ಅರ್ಜಿ ಹಾಕಿದ್ದಾರೆ, ಈ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಇಬ್ಬರನ್ನು ಕೂಡ ಕೇಳಿದ್ದಾರೆ. ಇನ್ನು ಈಗಾಗಲೇ ಮಧ್ಯಂತರ ವರದಿ, ತನಿಖಾ ವರದಿ ಏನಾಗಿದೆ ಅದೆಲ್ಲವನ್ನೂ ಕೂಡ ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಿದ್ದಾರೆ. ನವೆಂಬರ್ 25ರವರೆಗಿನ ತನಿಖಾ ವಿವರವನ್ನು ಸಲ್ಲಿಸಲು ಕೋರ್ಟ್ ಸೂಚನೆ ಕೊಟ್ಟಿತ್ತು. ವಿಚಾರಣೆ ಮುಂದೂಡಲು ಸಿಎಂ ಪರ ವಕೀಲರು ಮನವಿ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿದಂಥ ಅರ್ಜಿ ವಿಚಾರಣೆ ಬಾಕಿ ಇದೆ. ವಿಭಾಗೀಯ ಪೀಠ ವಿಚಾರಣೆ ಡಿಸೆಂಬರ್ 5ಕ್ಕೆ ನಿಗದಿಪಡಿಸಿದೆ. ಹೀಗಾಗಿ ಎಲ್ಲ ಕಾರಣಗಳನ್ನು ಮುಂದಿಟ್ಟು ಸಿಬಿಐ ತನಿಖೆ ಅರ್ಜಿ ವಿಚಾರಣೆ ಮುಂದೂಡುವಂತೆ ಮನವಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಬಿಐ ತನಿಖೆ ಕೋರಿರುವಂಥ ಸ್ನೇಹಮಯಿ ಕೃಷ್ಣ ಅವರ ರಿಟ್ ಅರ್ಜಿ ಇವತ್ತು ವಿಚಾರಣೆ ಬರುತ್ತೆ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳ ಪರ ವಕೀಲರು ಅವ್ರದ್ದೇ ಆದಂಥ ಕಾರಣಗಳನ್ನು ಮುಂದಿಡ್ತಾರೆ. ಪ್ರಮುಖವಾಗಿ ಕಾನೂನಿನ ಅಂಶಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ, ಬೇರೆ ಬೇರೆ ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ನವೆಂಬರ್ 25ರವರೆಗಿನ ತನಿಖಾ ವಿವರವನ್ನು ಸಲ್ಲಿಸೋದಕ್ಕೆ ಕೋರ್ಟ್ ಲೋಕಾಯುಕ್ತರಿಗೆ ಸೂಚನೆ ಕೊಟ್ಟಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖಾ ವಿವರಗಳನ್ನು ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಇದರ ಜೊತೆಗೆ ರಾಜ್ಯಪಾಲರ ಅನುಮತಿ ಪ್ರಶ್ನೆ ಮಾಡಿ ಅರ್ಜಿ ವಿಚಾರಣೆ ಕೂಡ ಬಾಕಿ ಇದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. ಇಂದು ಸಿಬಿಐ ತನಿಖೆ ಕೋರಿದಂಥ ಅರ್ಜಿ ವಿಚಾರಣೆ ಬರ್ತಾ ಇದೆ ಹೈಕೋರ್ಟ್ನಲ್ಲಿ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂಥ ಅರ್ಜಿ ವಿಚಾರಣೆಗೆ ಇವತ್ತು ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತೆ. ಹೈಕೋರ್ಟ್ನಲ್ಲಿ ನಡೆದಿರುವಂಥ ಅರ್ಜಿ ವಿಚಾರಣೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪರ ವಕೀಲರು ಇದಕ್ಕೆ ಆಕ್ಷೇಪವನ್ನು ಸಲ್ಲಿಸುವಂಥ ಅಥವಾ ವಿಚಾರಣೆಯನ್ನು ಮುಂದೂಡೋದಕ್ಕೆ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ದೇವರಾಜು ಭೂಮಾಲೀಕ ಪರ ದೇವರಾಜು ಏನಿದ್ದಾರೆ, ಭೂಮಾಲೀಕ ದೇವರಾಜು ಅವ್ರ ಪರ ದುಷ್ಯಂತ್ ದವೆ ವಕೀಲರಾದಂಥ ದುಷ್ಯಂತ್ ದವೆ ಅವರು ಕೂಡ ಇದ್ದಾರೆ. ಅವರು ಈ ಒಂದು ವಿಚಾರಣೆಯನ್ನು ಮುಂದೂಡಿ ಅಂತ ಮನವಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ವಿಭಾಗೀಯ ಪೀಠದಲ್ಲೂ ಕೂಡ ವಿಚಾರಣೆ ಬಾಕಿ ಇದೆ. ಇದ್ರ ಜೊತೆಗೆ ಈಗಾಗಲೇ ರಾಜ್ಯಪಾಲರ ತನಿಖೆಯನ್ನು ಅಥವಾ ರಾಜ್ಯಪಾಲರು ಕೊಟ್ಟಿರುವಂಥ ಅನುಮತಿಯನ್ನು ಪ್ರಶ್ನೆ ಮಾಡಿ ಅದನ್ನು ಕೂಡ ಈಗಾಗಲೇ ವಿಭಾಗೀಯ ಪೀಠದಲ್ಲಿ ಆ ವಿಚಾರಣೆ ಕೂಡ ಬಾಕಿ ಇದೆ. ಹೀಗಾಗಿ ಒಂದು ಕಡೆಗೆ ವಿಚಾರಣೆ ಬಾಕಿ ಇರುವಂಥ ಸಂದರ್ಭದಲ್ಲಿ ಈಗ ಮತ್ತೆ ಸಿಬಿಐಗೆ ಕೋರಿಕೊಟ್ಟಿರುವಂಥ ಅರ್ಜಿ ವಿಚಾರಣೆ ಮಾಡಿದ್ರೆ ನಂತರ ಎರಡೆರಡು ಪೀಠಗಳಲ್ಲಿ ವಿಚಾರಣೆ ಆಗುತ್ತೆ. ಹೀಗಾಗಿ ಒಂದು ಪೀಠದ ಸಂಪೂರ್ಣ ತೀರ್ಪು ಬರೋದಕ್ಕಿಂತ ಮೊದಲು ಸಿಬಿಐ ವಿಚಾರಣೆ ಬೇಡವಾ ಅಥವಾ ಸಿಬಿಐ ಅರ್ಜಿ ವಿಚಾರಣೆ ಬೇಡ ಅನ್ನುವಂಥದ್ದು ಸಿಎಂ ಪರ ವಕೀಲರ ನಿಲುವು. ಈ ಒಂದು ಕಾರಣಕ್ಕೋಸ್ಕರ ಇದೇ ಆಧಾರಗಳನ್ನು ಇಟ್ಟು ಈಗ ವಿಚಾರಣೆಯನ್ನು ಮುಂದೂಡುವಂತೆ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಪೀಠದಲ್ಲಿ ಈಗಾಗಲೇ ವಿಚಾರಣೆ ಕೂಡ ಆರಂಭವಾಗಿದೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂಥ ಅರ್ಜಿ ಇದೆ, ಆ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ನಿಜಕ್ಕೂ ಕುತೂಹಲಕರವಾದಂಥ ಒಂದು ಅರ್ಜಿ ವಿಚಾರಣೆ. ಯಾಕಂದರೆ ಈ ಒಂದು ಅರ್ಜಿ ವಿಚಾರಣೆಗೆ ಒಂದು ವೇಳೆ ಹೈಕೋರ್ಟ್ ಏನಾದ್ರು ಸಿಬಿಐ ತನಿಖೆಗೆ ಅವಕಾಶ ಮಾಡಿಕೊಡ್ತು ಅಂದರೆ ಆವಾಗ ಸಹಜವಾಗಿಯೇ ಹೊಸ ತಿರುವುಗಳು ಈ ಒಂದು ಪ್ರಕರಣಕ್ಕೆ ಸಿಗುತ್ತೆ. ಒಂದು ಕಡೆಗೆ ಕಾನೂನಿನ ತಿರುವು ಒಂದು ಕಡೆಗೆ ಆದರೆ ಮತ್ತೊಂದು ತನಿಖಾ ತಿರುವು, ಜೊತೆಗೆ ರಾಜಕಾರಣದ ತಿರುವು ಕೂಡ ಇರುತ್ತೆ. ಸಹಜವಾಗಿ ಸಿಬಿಐ ಎಂಟ್ರಿ ಆದ ತಕ್ಷಣ ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಿಬಿಐ ವಿಚಾರಕ್ಕೆ ಆರೋಪ ಪ್ರತ್ಯಾರೋಪ ಇದೆ. ಇನ್ನು ಅರ್ಜಿಯ ವಿಚಾರಣೆ ಡಿಸೆಂಬರ್ 9ಕ್ಕೆ ಮುಂದೂಡಲು ಮನವಿ ಮಾಡಲಾಗಿದೆ. ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ಮನವಿಯನ್ನು ಮಾಡಿದ್ದಾರೆ. ಅರ್ಜಿಯ ವಿಚಾರಣೆ ಡಿಸೆಂಬರ್ 9ಕ್ಕೆ ಮುಂದೂಡಲು ಮನವಿಯನ್ನು ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ದಾರೆ. ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ಅವರು ಮನವಿಯನ್ನು ಮಾಡಿದ್ದಾರೆ. ಕೆಲವೊಂದಿಷ್ಟು ನಿರ್ದಿಷ್ಟ ಕಾರಣಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಈಗಾಗಲೇ ವಿಭಾಗೀಯ ಪೀಠದಲ್ಲಿ ರಾಜ್ಯಪಾಲರ ಅನುಮತಿ ಕೋರಿ ಪ್ರಶ್ನೆ ಮಾಡಿರುವಂಥ ಅರ್ಜಿಯ ವಿಚಾರಣೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ವಿಭಾಗೀಯ ಪೀಠದಲ್ಲೂ ಕೂಡ ವಿಚಾರಣೆ ಇರುವಂಥ ಸಂದರ್ಭದಲ್ಲಿ ಈಗ ಮತ್ತೆ ವಿಚಾರಣೆ ಕೈಗೆತ್ತಿಕೊಂಡು ಸ್ವಲ್ಪ ವ್ಯತಿರಿಕ್ತವಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಈ ಒಂದು ಕಾರಣಕ್ಕೋಸ್ಕರ ಎರಡೂ ಅರ್ಜಿಗಳ ವಿಚಾರಣೆ ಡಿಸೆಂಬರ್ 5ಕ್ಕೆ ಮುಂದೂಡಲಾಗಿದೆ. ಹೀಗಾಗಿ ಡಿಸೆಂಬರ್ 9ಕ್ಕೆ ತಮ್ಮ ಎರಡೂ ಆದೇಶಗಳನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಕಾರಣಕ್ಕೋಸ್ಕರ ಡಿಸೆಂಬರ್ 9ಕ್ಕೆ ಮುಂದೂಡಲು ಮನವಿ ಮಾಡಿದ್ದಾರೆ ದುಷ್ಯಂತ್ ದವೆ ಅವರು. ದುಷ್ಯಂತ್ ದವೆ ಅವರು ಭೂಮಾಲೀಕ ದೇವರಾಜು ಪರ ವಕೀಲರು. ದೇವರಾಜು ಪರ ಹಿರಿಯ ವಕೀಲರಾಗಿರುವಂಥ ದುಷ್ಯಂತ್ ದವೆಯವರು ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ದಾರೆ. ಎರಡು ಅರ್ಜಿಗಳ ವಿಚಾರಣೆ ಡಿಸೆಂಬರ್ 5ಕ್ಕೆ ಮುಂದೂಡಲಾಗಿದೆ. ಅಂದರೆ ಎರಡು ಅರ್ಜಿ ಬಾಕಿ ಇದೆ. ಒಂದು ರಾಜ್ಯಪಾಲರ ಅನುಮತಿ ಕೋರಿ ಇರುವಂಥ ಪ್ರಶ್ನೆ, ಇನ್ಫ್ಯಾಕ್ಟ್ ಅವರು ಅನುಮತಿ ಕೊಟ್ಟಿದ್ದೇ ಸರಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಅರ್ಜಿಯ ವಿಚಾರಣೆಯನ್ನು 5ನೇ ತಾರೀಕು ಮುಂದೂಡಲಾಗಿದೆ. ಹೀಗಾಗಿ ಆ ಪ್ರಕರಣದ ಬಳಿಕ ಡಿಸೆಂಬರ್ 9ಕ್ಕೆ ಈ ಒಂದು ಸಿಬಿಐ ತನಿಖೆ ಕೋರಿ ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆಯನ್ನು ಮಾಡಿ ಅಂತ ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ಅವರು ಮನವಿಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ ಏನಾಗುತ್ತೆ ನೋಡಬೇಕಾಗುತ್ತೆ. ಅಫ್ಕೋರ್ಸ್ ಈಗ ಮನವಿಯನ್ನೇನೋ ಮಾಡಿದ್ದಾರೆ, ಅದರ ಹೈಕೋರ್ಟ್ ಅನುಮತಿ ಕೊಡುತ್ತಾ ಅಥವಾ ವಿಚಾರಣೆ ಆರಂಭ ಮಾಡುತ್ತಾ ಇದೆಲ್ಲವನ್ನೂ ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಏಕಾಏಕಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸಹಜವಾಗಿ ಅದಕ್ಕೆ ತಯಾರಾಗಿರಬೇಕಾಗುತ್ತೆ. ಡಿಸೆಂಬರ್ 10ಕ್ಕೆ ಮುಂದೂಡಿದಂಥ ಹೈಕೋರ್ಟ್ ವಿಚಾರಣೆಯನ್ನು ಡಿಸೆಂಬರ್ 10ಕ್ಕೆ ಮುಂದೂಡಿದೆ. ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂಥ ಅರ್ಜಿ ವಿಚಾರಣೆಯನ್ನು ಡಿಸೆಂಬರ್ 10ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಡಿಸೆಂಬರ್ 9ರ ತನಕ ಮುಂದೂಡಿ ಅಂತ ಮನವಿ ಮಾಡಿದ್ರು ದುಷ್ಯಂತ್ ದವೆ ಅವರು. ಈಗ
ಡಿಸೆಂಬರ್ 10ಕ್ಕೆ ವಿಚಾರಣೆಯನ್ನು ನಿಗದಿಪಡಿಸಲಾಗಿದೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂಥ CBI ಅರ್ಜಿಯ ವಿಚಾರಣೆಯನ್ನು ಡಿಸೆಂಬರ್ 10ಕ್ಕೆ ಕೈಗೆತ್ತಿಕೊಳ್ಳೋದಕ್ಕೆ ಹೈಕೋರ್ಟ್ ಈಗ ನಿರ್ಧಾರ ಮಾಡಿದೆ. ಹೈಕೋರ್ಟ್ ಮುಂದೆ ದೇವರಾಜು ಪರ ವಕೀಲರು ಮನವಿಯನ್ನು ಮಾಡಿದ್ರು. ಈಗಾಗಲೇ 2 ಪ್ರತ್ಯೇಕ ಪ್ರಕರಣಗಳು, ಕೇಸ್ಗಳು ಈಗಾಗಲೇ ವಿಚಾರಣಾ ಹಂತದಲ್ಲಿದೆ. ಡಿಸೆಂಬರ್ 5ಕ್ಕೆ ರಾಜ್ಯಪಾಲರ ಅನುಮತಿ ಕೋರಿ ಪ್ರಶ್ನಿಸಿರುವಂಥ ಅರ್ಜಿ ಸೇರಿದಂತೆ ಇನ್ನೊಂದು ಅರ್ಜಿ ಕೂಡ ಬಾಕಿ ಇದೆ. ಹೀಗಾಗಿ ಡಿಸೆಂಬರ್ 9ರ ಬಳಿಕ CBI ಅರ್ಜಿಯನ್ನು ವಿಚಾರಣೆ ಕೈಗೆತ್ತಿಕೊಳ್ಳಿ ಅಂತ ದುಷ್ಯಂತ್ ದವೆ ಅವರು ಮನವಿಯನ್ನು ಮಾಡಿದರು. ಅವರ ಮನವಿಯನ್ನು ಈಗ ಪುರಸ್ಕರಿಸಿರುವಂಥ ನ್ಯಾಯಾಲಯ ಡಿಸೆಂಬರ್ 10ಕ್ಕೆ CBI ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆಯನ್ನು ಈಗ ಮಾಡ್ತಾ ಇದೆ. ಈಗ ಡಿಸೆಂಬರ್ 10ನೇ ತಾರೀಕು ಈ ಪ್ರಕರಣವನ್ನು ಮುಂದೂಡಲಾಗಿದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಸಾಕಷ್ಟು ಕುತೂಹಲವನ್ನು ರಾಜಕೀಯವಾಗಿ ಕೂಡ ಕೆರಳಿಸಿದೆ. ಯಾಕೆಂದರೆ ಒಂದು ಕಡೆಗೆ ಕಾನೂನಿನ ಹೋರಾಟ, ಈಗಾಗಲೇ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಕೊಟ್ಟಿರುವಂಥ ಅನುಮತಿಯೇ ಸರಿ ಇಲ್ಲ ಅಂತ ಅವರು ನೇರವಾಗಿ ರಾಜ್ಯಪಾಲರ ನಡೆಯನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇಲ್ಲ, ಸರ್ಕಾರದ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ವಿಚಾರಣೆಯನ್ನು ಲೋಕಾಯುಕ್ತರ ಪೊಲೀಸರ ಬದಲಾಗಿ ನೇರವಾಗಿ CBIಗೆ ಒಳಪಡಿಸಬೇಕು, CBI ತನಿಖೆಗೆ ಆದೇಶ ಮಾಡಬೇಕು ಅಂತ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಕೋರ್ಟ್ ಮೆಟ್ಟಲನ್ನು ಹತ್ತಿದ್ದಾರೆ. ಎಲ್ಲ ವಿಚಾರಣೆ ನಡೀತಾ ಇದೆ. ಒಂದು ಕಡೆಗೆ ಕಾನೂನಿನ ಸಮರ, ಮತ್ತೊಂದು ರಾಜಕೀಯ ಆರೋಪ, ಇನ್ನೊಂದು ಕಡೆಗೆ ತಂತ್ರ ಪ್ರತಿತಂತ್ರ, ಹಾಗೆಯೇ ಒಳ ರಾಜಕೀಯ. ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಸಹಜವಾಗಿಯೇ ಈಗ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಜನರಲ್ಲಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ದೂರವಾಣಿ ಮೂಲಕ ರಮೇಶ್ ಜಾಯ್ನ್ ಆಗ್ತಿದ್ದಾರೆ. ರಮೇಶ್, ಈ ಪ್ರಕರಣಗಳನ್ನು ನೋಡ್ತಾ ಇದ್ದರೆ ಸಹಜವಾಗಿ ಒಂದು ಕುತೂಹಲ ಇತ್ತು ಏನಾಗುತ್ತೆ ಅಂತ. ಅದರಲ್ಲೂ ಕೂಡ CBI ವಿಚಾರಣೆ ಅಂದಂಥ ಸಂದರ್ಭದಲ್ಲಿ ರಾಜಕೀಯ ವಿಚಾರಗಳು ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾರೆ. ಇವತ್ತು ಕಲಾಪದಲ್ಲಿ ಏನಾಯಿತು, ಹೆಚ್ಚಿನ ವಿವರ ಸಿಗ್ಬೋದಾ? ಕೇಸ್ನಲ್ಲಿ CM ಸಿದ್ದರಾಮಯ್ಯ ಜೊತೆಗೆ ಜಮೀನಿನ ಮಾಲೀಕರಾದಂತ ದೇವರಾಜು ಕೂಡ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರನ್ನ ನೇಮಿಸಿಕೊಂಡು ಈ CBI ವಿಚಾರಣೆಯನ್ನ ಮುಂದೂಡುವಂತೆ ಮನವಿ ಮಾಡಿದ್ರು. ಇವತ್ತು ಅವ್ರ ಪರ ಹಿರಿಯ ವಕೀಲ ದುಷ್ಯಂತ್ ದವೆ ಹೈಕೋರ್ಟ್ ನಲ್ಲಿ ವಾದ ಮಾಡಿದ್ರು. ಅವ್ರ ವಾದ ಏನಂತಂದ್ರೆ, ಈಗ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಾವು ಮೇಲ್ಮನವಿ ಸಲ್ಲಿಸಿದೀವಿ. ಅಂದ್ರೆ ಈ ಹಿಂದೆ ಹೈಕೋರ್ಟ್ ಏಕಸದಸ್ಯ ಪೀಠ ಏನು ಆದೇಶವನ್ನು ಕೊಟ್ಟಿತ್ತು, ರಾಜ್ಯಪಾಲರ ಅನುಮತಿಗೆ ಎತ್ತಿ ಹಿಡಿದಿತ್ತಲ್ಲ, ಆ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದೀವಿ. ಅದೇ ರೀತಿ ಮೊನ್ನೆ ಅಷ್ಟೇ ಹೈಕೋರ್ಟ್ ಇನ್ನೊಂದು ಆದೇಶ ಮಾಡಿತ್ತು. ಏನಂದ್ರೆ, ಲೋಕಾಯುಕ್ತ ಪೊಲೀಸರು ಇಲ್ಲಿವರೆಗೂ ಏನೇನು ತನಿಖೆ ಮಾಡಿದ್ದಾರೆ ಆ ತನಿಖೆಯ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಬೇಕು ಅಂತೇಳಿ ಒಂದು ಆದೇಶವನ್ನ ಮಾಡಿತ್ತು. ಆ ಆದೇಶವನ್ನು ಪ್ರಶ್ನಿಸಿ ಕೂಡ ಮತ್ತೊಂದು ಮೇಲ್ಮನವಿಯನ್ನು ಸಲ್ಲಿಸಿದ್ವಿ. ಹೀಗಾಗಿ 2 ಮೇಲ್ಮನವಿ ಅರ್ಜಿಗಳ ವಿಚಾರಣೆ ಡಿಸೆಂಬರ್ 5ನೇ ತಾರೀಕಿಗೆ ನಿಗದಿಯಾಗಿದೆ. ಹೀಗಾಗಿ ಅದಕ್ಕಿಂತ ಮುಂಚೆ ಈ ಕೇಸ್ನ ವಿಚಾರಣೆ ನಡೆಸೋದು ಸೂಕ್ತ ಅಲ್ಲ. ಯಾಕೆಂದ್ರೆ ರಾಜ್ಯಪಾಲರ ಅನುಮತಿ ರದ್ದಾದ್ರೆ ಆಗ ಆಟೋಮೆಟಿಕಲಿ ಈ ಕೇಸ್ ಮೇಲೂ ಅದರ ಪ್ರಭಾವ ಬೀರುತ್ತೆ. ಹೀಗಾಗಿ ಈ ವಿಚಾರಣೆಯನ್ನು ಮುಂದೂಡಿ ಅಂತೇಳಿ ಮನವಿಯನ್ನ ಮಾಡಿದ್ರು. ಅದಕ್ಕೆ ಈಗ ಹೈಕೋರ್ಟ್ ಒಪ್ಕೊಂಡಿದೆ. ವಿಚಾರಣೆಯನ್ನು ಈಗ ಡಿಸೆಂಬರ್ 10ನೇ ತಾರೀಕು ಮಧ್ಯಾಹ್ನ 2:00ವರೆಗೆ ಮುಂದೂಡಿದೆ. ಹೀಗಾಗಿ ಅವತ್ತು ಈ ಕೇಸ್ನ ವಿಚಾರಣೆ ನಡೆಯುತ್ತೆ. ಮತ್ತೆ ಒಂದ್ ವೇಳೆ ಏನಾದ್ರು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆಯಾಜ್ಞೆ ಸಿಕ್ಕಿದ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಗುತ್ತೆ. ಆಗ CBIಗೆ ಕೂಡ ಕೇಸ್ ಟ್ರಾನ್ಸ್ಫರ್ ಆಗೋದಿಲ್ಲ. ಒಂದ್ ವೇಳೆ ಏನಾದ್ರು ಅಲ್ಲಿ ಯಾವುದೇ ರಿಲೀಫ್ ಸಿಗದೆ ಹೋದ್ರೆ ಆಗ ಎಗೈನ್ CBI ತನಿಖೆ ಭೀತಿ ಕಾಡುತ್ತೆ. ಆಗ ಮತ್ತೆ ಡಿಸೆಂಬರ್ 10ನೇ ತಾರೀಕು ಇಲ್ಲಿ ವಿಚಾರಣೆ ನಡೆಯುತ್ತೆ. ಪ್ರಮೋದ್, ಥ್ಯಾಂಕ್ ಯು ರಮೇಶ್ ಎಲ್ಲ ಮಾಹಿತಿಯಾಗಿ. ಇದು ಇವತ್ತಿನ ಕಲಾಪದಲ್ಲಿ ನಡೆದಂಥ ಸಂಗತಿ. ಒಂದು ಕಡೆಗೆ ಈಗಾಗಲೇ 2 ಪ್ರಕರಣಗಳು ಅಥವಾ 2 ವಿಚಾರಣೆಗಳು ಬಾಕಿ ಇದೆ. ಈಗಾಗಲೇ ಡಿಸೆಂಬರ್ 5ನೇ ತಾರೀಕಿಗೆ ರಾಜ್ಯಪಾಲರ ಅನುಮತಿಯನ್ನು ಪ್ರಶ್ನಿಸಿ ಏನು ಮುಖ್ಯಮಂತ್ರಿಗಳು ವಿಚಾರಣೆಯನ್ನು ಇನ್ಫ್ಯಾಕ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಿ ವಿಚಾರಣೆಯನ್ನು ಕೇಳ್ತಾ ಇದ್ದಾರೆ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಕಿ ಇದೆ. ಒಂದು ವೇಳೆ ರಾಜ್ಯಪಾಲರು ಕೊಟ್ಟಿರುವಂಥ ಅನುಮತಿ ಸರಿ ಇಲ್ಲ ಅಂತ ಸಿದ್ದರಾಮಯ್ಯ ಪರವಾಗಿ ಏನಾದರೂ ತೀರ್ಪು ಬಂದರೆ ಆಗ ಸಹಜವಾಗಿ CBIಗೆ ಅನುಮತಿ ಕೊಡುವಂಥ ಪ್ರಶ್ನೆನೇ ಬರಲ್ಲ, ಅಥವಾ CBIಗೆ ಪ್ರಕರಣವನ್ನು ಹಸ್ತಾಂತರ ಮಾಡುವಂಥ ಪ್ರಶ್ನೆನೇ ಬರಲ್ಲ. ಹೀಗಾಗಿ ಆ ಒಂದು ಪ್ರಕರಣ ಬಾಕಿ ಇರುವಂಥ ಹಿನ್ನೆಲೆ ಜೊತೆಗೆ ಈಗಾಗಲೇ ಲೋಕಾಯುಕ್ತ ಪೊಲೀಸರಿಗೆ ಮಧ್ಯಂತರ ವರದಿಯನ್ನು ನೀಡಿ ಅಂತ ಲೋಕಾಯುಕ್ತ ಪೊಲೀಸರಿಗೆ ಹೈಕೋರ್ಟ್ ಕೂಡ ಸೂಚನೆ ನೀಡಿತ್ತು. ಅದನ್ನು ಕೂಡ ಪ್ರಶ್ನೆ ಮಾಡಲಾಗಿದೆ. ಈ 2 ಪ್ರಕರಣಗಳು ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ, ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಈಗ CBI ತನಿಖೆಗೆ ಅನುಮತಿ ಕೋರಿ ಸಲ್ಲಿಸಿರುವಂಥ ಅರ್ಜಿಯನ್ನು ವಿಚಾರಣೆ ಮಾಡಿದ್ರೆ ಅದು ಸೂಕ್ತವಾಗಿರಲ್ಲ. ಹೀಗಾಗಿ ಈ ಒಂದು ವಿಚಾರಣೆ 2 ಪ್ರಕರಣಗಳು ಏನು ಬಾಕಿ ಇದೆ ಡಿಸೆಂಬರ್ 5ಕ್ಕೆ, ಆ ಒಂದು ಪ್ರಕರಣವನ್ನು ಏನಾದರೂ ತೀರ್ಪು ಕೊಟ್ಟಂಥ ಸಂದರ್ಭದಲ್ಲಿ ಆ ತೀರ್ಪಿನ ನೇರ ಪರಿಣಾಮ ಈ CBI ಅನುಮತಿ ಕೋರಿ ಕೇಳಿರುವಂಥ ಅರ್ಜಿಯ ವಿಚಾರಣೆ ಮೇಲೂ ಕೂಡ ಬರುತ್ತೆ. ಈ ಎಲ್ಲ ಕಾರಣಗಳಿಗೋಸ್ಕರ ಡಿಸೆಂಬರ್ 9ರ ನಂತರ ವಿಚಾರಣೆಯನ್ನು ನಿಗದಿಪಡಿಸಿ ಅಂತ ದವೆ ಅವರು ಒಂದು ಮನವಿಯನ್ನು ಮಾಡಿದರು. ದೇವರಾಜು ಪರ ವಕೀಲ, ಭೂಮಾಲೀಕ ದೇವರಾಜು ಪರ ವಕೀಲರ ಈಗ ಅವರ ವಾದವನ್ನು ಮನ್ನಿಸಿ ಈಗ ವಿಚಾರಣೆಯನ್ನು ಡಿಸೆಂಬರ್ 10ಕ್ಕೆ ಹೈಕೋರ್ಟ್ ನಿಗದಿ ಮಾಡಿದೆ.